ಅಯೋಧ್ಯೆಯಲ್ಲಿ ಕರ್ನಾಟಕದ ಸಾಧು ಸಂತರ ದಂಡೆ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ರಾಘವೇಶ್ವರ ಭಾರತಿ ಶ್ರೀ ಮಾತನಾಡಿದ್ದಾರೆ. ಮೂಲ ರಾಮಾಯಣವನ್ನ ಜನರಿಗೆ ತಲುಪಿಸುವ ಕೆಲಸ ಆಗಬೇಕು ಅನ್ನೋದು ರಾಘವೇಶ್ವರ ಭಾರತಿ ಶ್ರೀಗಳ ಮಾತು. ರಾಮ ಲಕ್ಷ್ಮಣ ಸೀತೆಯಂತೆ ಒಳ್ಳೆಯ ಮನಸ್ಸನ್ನ ಜನರಿಗೆ ಆ ಮನಸ್ಸುಗಳು ತಲುಪಬೇಕು. ಶುದ್ಧ ಮನಸ್ಸು ಇದ್ರೆ ನೀವು ಇದ್ದಲ್ಲಿಗೆನೆ ರಾಮ ಬರ್ತಾನೆ. ಶಬರಿಯ ಉದಾಹರಣೆಯನ್ನು ಸಹ ಈ ಸಂದರ್ಭದಲ್ಲಿ ರಾಘವೇಶ್ವರ ಶ್ರೀಗಳು ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ರು ಶ್ರೀಗಳು ನೋಡಿ. ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಲಿಕ್ಕೆ, ಮನಸ್ಸನ್ನು ತುಂಬಿಕೊಳ್ಳಲಿಕ್ಕೆ ನಮ್ಮ ನಾಡಿನ ಶ್ರೀ ರಾಮಚಂದ್ರಾಪುರ ಮಠದ ಸ್ವಾಮೀಜಿಗಳಾದಂತಹ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸ್ವಾಮೀಜಿ ನಮಸ್ಕಾರ. ಹರೇ ರಾಮ. ರಾಮಚಂದ್ರಾಪುರ ಮಠ, ಆ ಮಠದಲ್ಲೇ ಶ್ರೀರಾಮಚಂದ್ರನ ಹೆಸರಿದೆ. ರಾಮಚಂದ್ರಾಪುರ ಮಠಕ್ಕೂ ಶ್ರೀರಾಮನಿಗೂ ಇರತಕ್ಕಂಥ ನಂಟು ಯಾವ ರೀತಿಯದ್ದು? ದೇವರ ನಂಟುಗಳು ಗುರುವಿನಿಂದ ಬರ್ತವೆ. ನಮ್ಮ ಮಠದ ವಿಷಯಲ್ಲೂ ಕೂಡ ಹಾಗಾಗಿರುವಂಥದ್ದು. ಇದು ಆದಿಗುರು ತಂದ ನಂಟು. ಆದಿಗುರುಗಳು ಶ್ರೀ ಶಂಕರಾಚಾರ್ಯರು. ಅವರು ಗೋಕರ್ಣಕ್ಕೆ ತಮ್ಮ ಸಂಚಾರದ ಮಧ್ಯೆ ಭೇಟಿ ಕೊಟ್ಟಾಗ ಅವರು ಒಂದು ವಿಶೇಷ ನಡೀತದೆ. ಅಲ್ಲಿ ಅಗಸ್ತ್ಯರು ಪೂಜೆ ಮಾಡ್ತಾ ಇದ್ದಂಥ ರಾಮನ ವಿಗ್ರಹವನ್ನು ವರದಮನಿಗಳು ಅಂತ ಅವರು ಶಿಷ್ಯ ಪರಂಪರೆ ಸೇರಿರ್ತಕ್ಕಂಥವ್ರು ಅವರು ಶಂಕರಾಚಾರ್ಯರಿಗೆ ಕೊಡ್ತಾರೆ. ಅದ್ಭುತವಾಗಿರ್ತಕ್ಕಂತಹ ವಿಗ್ರಹಗಳ ಮುಂದಿನ ವ್ಯವಸ್ಥೆ ನಡಿಬೇಕು ಅನ್ನೋ ಕಾರಣಕ್ಕೆ ಅವರೊಂದು ಮಠವನ್ನು ಸ್ಥಾಪನೆ ಮಾಡಿ ವ್ಯಾಪ್ತಿ ಕೊಟ್ಟು, ಅದಕ್ಕೊಂದು ಗೋಕರ್ಣ ಮಂಡಲದ ವ್ಯಾಪ್ತಿ ಕೊಟ್ಟು ಮಠವನ್ನು ಸ್ಥಾಪನೆ ಮಾಡಿ ನಮ್ಮ ಪ್ರಥಮಾಚಾರ್ಯರಿಗೆ ವಿದ್ಯಾನಂದರು ಅಂತ ಅವರ ಹೆಸರು, ಈ ವಿಗ್ರಹಗಳನ್ನು ಒಪ್ಪಿಸ್ತಾರೆ. ಹೀಗೆ ಗುರು ತಂದ ನಂಟು, ಆದಿಗುರು ತಂದ ನಂಟು ನಮ್ಮದು ಮತ್ತು ರಾಮನದ್ದು ಅಂತ. ಶ್ರೀರಾಮಚಂದ್ರ ಆತನ ಸೇವೆಯನ್ನ ಹಲವು ರೀತಿಯಲ್ಲಿ ಮಾಡ್ತಕ್ಕಂಥದ್ದಿದೆ. ತಾವು ರಾಮಕಥಾ ಅಭಿಯಾನವನ್ನು ಮಾಡಿ ಎಲ್ಲರ ಜನರ ಮನಸ್ಸಿನಲ್ಲಿ ಆ ರಾಮನನ್ನ ಹೃದಯದಲ್ಲಿ ನೆಲೆಗೊಳಿಸುವ ಪ್ರಯತ್ನವನ್ನು ಮಾಡಿದ್ರಿ. ಈ ಕಥಾ ಒಂದು ಅಂದ್ರೆ ಎಲ್ಲವರಿಗೆ ಸಾಗಿಸಬೇಕು ಅಂತಕ್ಕಂಥದ್ದು, ಇದರ ಹಿನ್ನೆಲೆ ಮತ್ತು ಇದರ ಉದ್ದೇಶ ಇಷ್ಟೇ. ಮೂಲ ರಾಮಾಯಣ ಜನರಿಗೆ ತಲುಪಿಸಬೇಕು. ಈ ರಾಮ ಮಂದಿರ ನಿರ್ಮಾಣ ಎಷ್ಟು ಮುಖ್ಯವೋ ಮೂಲ ರಾಮಾಯಣ ಜನರಿಗೆ ತಲುಪುವಂಥದ್ದು ತುಂಬಾ ಮುಖ್ಯ. ಯಾಕೆಂದ್ರೆ ಬದಲಾವಣೆ ಆಗುತ್ತೆ. ರಾಮಾಯಣವನ್ನು ಯಾರು ಓದ್ತಾರೋ ಅವರಿಗೆ ಬೇರೆ ಬೇರೆ ಫಲಗಳನ್ನು ಹೇಳ್ಬೋದು. ಮುಖ್ಯವಾಗಿ ಅವ್ರ ಮನಸ್ಸು ಒಳ್ಳೇದಾಗತ್ತೆ. ಪರಿಶುದ್ಧ ಮನವೇ ಬರ ಅಂತ ಮನಸ್ಸು, ರಾಮನಂತ ಮನಸ್ಸು, ಲಕ್ಷ್ಮಣನಂತ ಮನಸ್ಸು, ಸೀತೆಯಂತ ಮನಸ್ಸು ಬರಬೇಕು. ಮತ್ತೆ ಕೈಕೇಯಿ ತರ ಮನಸ್ಸು ಆಗಬಾರದು, ಅಥವಾ ಮಂಥರ ತರ ಆಗಬಾರದು, ರಾವಣನ ತರ ಆಗಬಾರದು. ಇದೇ ರಾಮಾಯಣದ ಮುಖ್ಯ ಪ್ರಯೋಜನ. ಈ ಮನಃ ಪರಿವರ್ತನೆ ಸಲುವಾಗಿ ಮತ್ತು ಮೂಲ ರಾಮಾಯಣ ಮರೆಯಾಗಿ ಹೋಗ್ಬಿಟ್ಟಿದೆ. ಹೌದೌದು. ಈಗ ಹೇಗೆ ದೇಶಿ ಗೋವು ಇವತ್ತು ದುರ್ಲಭವೋ ಹಾಗೆ ಈಗ ಜನರಿಗೆ ಗೊತ್ತಿಲ್ಲ ನಿಜವಾದ ಗೋವು ಯಾವುದು, ಕ್ರಾಸ್ ಬ್ರೀಡ್ ಯಾವುದು ಅಂತ. ಆ ತರಹ ಮೂಲ ಕಥೆನೇ ಜನರಿಗೆ ಗೊತ್ತಿಲ್ಲ. ತುಂಬಾ ರಾಮಾಯಣ ಜನಪ್ರಿಯ ಹೌದು, ಆದ್ರೆ ಮೂಲ ಕಥೆನೇ ಗೊತ್ತಿಲ್ಲ ಅಂತ ತಲುಪಿಸುವಂತ ಒಂದು ಪ್ರಯತ್ನ ಕೂಡ ಇತ್ತು ಅಂತ. ಇನ್ನು ಈ ಶ್ರೀರಾಮಚಂದ್ರನನ್ನ ಸಾಮಾನ್ಯವಾಗಿ ಕಾಣ್ತೀವಿ, ಆತ ದೇಶಾತೀತ, ಭಾಷಾತೀತ, ಧರ್ಮಾತೀತವಾಗಿ ಬೆಳೆದು ಬಿಟ್ಟಿದ್ದಾನೆ. ಒಳ್ಳೆ ಶಬ್ದಗಳು. ಅಷ್ಟರ ಮಟ್ಟಿಗೆ ರಾಮ ಎಲ್ಲ ಕಡೆ ಸರ್ವಾಂತರ್ಯಾಮಿಯಾಗಿದ್ದಾನೆ. ಅವನ ಗುಣಗಳ ಈ ಒಂದು ಎಲ್ಲಾ ಕಡೆ ಹರಡಿರ್ತಕ್ಕಂಥ ಅವನ ಗುಣ ಮಹಿಮೆ ಅದನ್ನ ಜನರಲ್ಲಿ ತುಂಬಿಕೊಳ್ಬೇಕು. ಆ ವಿಚಾರವಾಗಿ ಆ ಗುಣ ಪೂರ್ಣತೆಯ ಬಗ್ಗೆ ಹೇಳೋದು. ರಾಮನ ವಿಶೇಷನೇ ಅದು ಅಂತ, ಗುಣಗಳು ಅಂತ. ಅವತಾರಗಳು ಬೇಕಾದಷ್ಟಿದೆ, ಇವೆಲ್ಲ ಒಳ್ಳೇದೇ. ನರಸಿಂಹ ಅವತಾರ ಇದೆ, ವಾಮನ ಅವತಾರ ಇದೆ. ನೀವು ಎಷ್ಟು ಗುಣಗಳನ್ನು ಕಾಣ್ಲಿಕ್ಕೆ ಸಾಧ್ಯ, ಎಷ್ಟೊಂದು ಅನುಸರಣೆ ಮಾಡಕ್ಕೆ ಸಾಧ್ಯ. ಅಥವಾ ಕೃಷ್ಣಾವತಾರ ಇದೆ. ಕೃಷ್ಣಾವತಾರ ಲೀಲೆಯನ್ನು ಕಂಡು ತುಂಬಿಕೊಳ್ಬೋದು. ನೀವೆಷ್ಟು ಫಾಲೋ ಮಾಡ್ಬೋದು ಅಂತ ಕಷ್ಟ ಆಗತ್ತೆ. ಕೆಲವು ಫಾಲೋ ಮಾಡೋಕೆ ಆಗಲ್ಲ ಅಂತ, ಫಾಲೋ ಮಾಡಿದ್ರೆ ತಪ್ಪಾಗತ್ತೆ ಅಂತ, ಅಂಥದ್ದು ಕೂಡ ಇದೆ ಅಂತ. ಆದ್ರೆ ರಾಮಾವತಾರ ಹೇಗೆ ಅಂದ್ರೆ ಅದು ಮರ್ತ್ಯ ಶಿಕ್ಷಣಂ ಅಂತ ಅದನ್ನ ಶಾಸ್ತ್ರಗಳು ಹೇಳ್ತವೆ. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ. ರಾಮಾವತಾರ ಎನ್ನುವಂಥದ್ದು ಮನುಷ್ಯರಿಗೆ ಶಿಕ್ಷಣ ಅಂತ, ಹೇಗಿರ್ಬೇಕು ಮತ್ತೆ ಹೇಗಿರಬಾರ್ದು ಅಂತ. ಹಾಗಾಗಿ ತುಂಬಾ ಗುಣಗಳು, ಎಲ್ಲ ಗುಣಗಳು ಇವೆ ಅವನಲ್ಲಿ. ಅದು ಇದು ಅಂತಲ್ಲ. ಒಬ್ಬ ರಾಜನಾಗಿ, ಒಬ್ಬ ಶಿಷ್ಯನಾಗಿ, ಗುರುವಾಗಿ, ತಂದೆಯಾಗಿ, ಅಥವಾ ಅಣ್ಣ ತಮ್ಮಂದಿರ ಆ ರೂಪದಲ್ಲಿ ಇರಬಹುದು, ಸ್ನೇಹಿತನಾಗಿ, ಸ್ವಾಮಿಯಾಗಿ, ಬೇಕಾದಷ್ಟು ಗುಣಗಳು ಅಂತ. ಬೇಕಾದಷ್ಟು ಅನ್ನೋದಕ್ಕಿಂತ ಸಾಕಾಗುವಷ್ಟು ಇನ್ಯಾವುದು ಬಾಕಿ ಇಲ್ಲ ಅಂತ, ಗುಣ ಸಾಂದ್ರ ಅಂತ. ಹಾಗಾಗಿ ರಾಮಾಯಣ ಅನ್ನೋದು ಶಿಕ್ಷಣ ಕಾವ್ಯ. ಲವಕುಶರಿಗೆ ವಿದ್ಯಾಭ್ಯಾಸ ಮಾಡಿಸಿದ್ದು ವಾಲ್ಮೀಕಿಗಳು ರಾಮಾಯಣದ ಮೂಲಕವಾಗಿ ಶಿಕ್ಷಣ ಕಾವ್ಯ ಅದು.
ರಾಮನೇ ಒಂದು ಶಿಕ್ಷಣ ವಸ್ತು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.